ಇವತ್ತು ಸರ್ಕಾರ ತನ್ನ ಸ್ಪಷ್ಟವಾದಂತ ನಿಲುವು ಪ್ರಕಟಿಸಿದೆ. ಯಾವ ರೀತಿಯಪ್ಪ ಅಂದ್ರೆ ಮೇರು ನಟ ವಿಷ್ಣುವರ್ಧನ್ ಅವರಿಗೆ ತೋರಿದಂತ ಅಪಮಾನ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲಿ ತಾವು ತೆರವುಗೊಳಿಸಿದಂತ ಸಮಾಧಿ ಸ್ಥಳದಲ್ಲಿಯೇ ನಮ್ಮೆಲ್ಲರ ಅಭಿಮಾನಿಗಳ ಪಾಲಿನ ದೇವರು, ನಮ್ಮೆಲ್ಲರ ದೇವರು ಅಂತ ಭಾವಿಸುತ್ತಿರುವಂತ ಚಿತ್ರನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಅದೇ ಸ್ಥಳದಲ್ಲಿ ನಿರ್ಮಾಣ ಆಗಬೇಕು. ಅದರ ಜೊತೆಗೆ ಅವರಿಗೆ ಕೊಡಬೇಕಾದಂತ ಗೌರವ ಕೊಡಬೇಕು. ಮತ್ತ ಸರ್ಕಾರ ನಾಡಿನ ಜನತೆಗೆ ಒಂದು ಸುದ್ದಿಗೋಷ್ಠಿ ನಡೆಸಿ ನಾವು ತೆರವುಗೊಳಿಸಿದ್ದು ಇದು ಅಕ್ಷಮ್ಯ ಅಪರಾಧ, ಇದು ನಮ್ಮ ನಿರ್ಲಕ್ಷ್ಯತನದಿಂದ ಆಗಿದೆ ಅಂತ ಹೇಳಿ ಇಡೀ ನಾಡಿನ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಮತ್ತು ಕನ್ನಡಿಗರಿಗೆ ಕ್ಷಮೆ ಯಾಚಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅದು ಬೇಗನೆ ಸರಿಪಡಿಸುವಂತ ಕೆಲಸ ಮಾಡಬೇಕು. ಇದು ನೀವು ಬರೀ ವಿಷ್ಣುವರ್ಧನ್ಗೆ ಅವಮಾನ ಮಾಡಿದಂಗಲ್ಲ, ಇಡೀ ನಮ್ಮ ಕನ್ನಡ ನಾಡಿನ ಎಲ್ಲ ಮತ ಬಾಂಧವರಿಗೆ, ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ಪ್ರತಿಯೊಬ್ಬರಿಗೂ ನೀವು ಕನ್ನಡ ನಾಡಿನ ಜನತೆಗೆ ಮಾಡಿದ ಅವಮಾನ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಬೇಕಾಗುತ್ತೆ. ಸರ್ಕಾರ ಬೇಗನೆ ಅದನ್ನ ಸರಿಪಡಿಸಬೇಕು. ಇಲ್ಲಾಂದ್ರೆ ಇಡೀ ದೇಶದ ತುಂಬಾ, ಈ ನಮ್ಮ ರಾಜ್ಯದ ತುಂಬಾ ಹೋರಾಟವನ್ನು ಮಾಡತಕ್ಕಂತ ಅನಿವಾರ್ಯತೆ ಆಗ್ತಾ ಇದೆ. ದಯಮಾಡಿ ಅದರ ಸಲುವಾಗಿ ಸರ್ಕಾರ ಕಾನೂನು ಏನ್ ಮಾಡ್ತಾ ಇದೆ? ನೀವು ಅಪಮಾನ ಮಾಡ್ತಿರೋದು ವಿಷ್ಣುವರ್ಧನ್ಗಲ್ಲ, ನೀವು ಅಪಮಾನ ಮಾಡ್ತಿರೋದು ನೀವೊಬ್ಬ ಸಣ್ಣ ಸಾಮಾನ್ಯ ವ್ಯಕ್ತಿಗಲ್ಲ, ಪ್ರತಿ ನಮ್ಮ ಕನ್ನಡ ನಾಡಿನ ಎಲ್ಲರಿಗೂ ನೀವು ಅವಮಾನ ಮಾಡುತ್ತೀರಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ದಯಮಾಡಿ ಸರ್ಕಾರ ಬೇಗನೆ ಎಚ್ಚೆತ್ತುಕೊಳ್ಳಬೇಕು. ಎಲ್ಲ ಅಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ಮಾಡಬೇಕು. ಒಬ್ಬ ಗೌರವಿತ ನಟನ ಸಮಾಧಿಯನ್ನ ನೀವು ಮಾಡ್ತೀರಿ ಅಂದ್ರೆ ಇದು ನಾಚಿಕೆಯ ಕೆಲಸ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲ ನನ್ನ ಕನ್ನಡ ನಾಡಿನ